ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವರು. ಆದ್ಮೇಲೆ ಬಿಹಾರ ರಿಸಲ್ಟ್ ಹೆಚ್ಚು ಕಡಿಮೆ ಮುಗಿದಾಯಿತು. ಮುಂದೇನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗತಿ, ರಾಷ್ಟ್ರ ಮಟ್ಟದಲ್ಲಂತೂ ಬಿಹಾರದಲ್ಲಂತೂ ನೆಲ ಕಚ್ಚಿ ಹೋಗಿಬಿಟ್ಟದ. ಇವತ್ತಿನ ಸೋಲಿಗೆ ಅವರೇ ಕಾರಣ ಅನ್ನುವಂಥ ಕಾಮೆಂಟ್ಸಸ್ ಸಾಕಷ್ಟು ಬರ್ತಾಯಿದ್ದವು BJP ಕಡೆಯಿಂದ. ಸಹಜದ ಬಿದ್ದ ಆಳಿಗೆ ಬಿದ್ದ ಗೂಳಿಗೆ ಪ್ರತಿಯೊಬ್ಬ ಕಲ್ಲು ಹಾಕೋವ್ರನ್ನ, ಯಾಕಂತಂದ್ರೆ ಸಹಜದ ಕಾಮೆಂಟ್ ಬರುವಂಥದ್ದು. ಇನ್ನಿದು ಕರ್ನಾಟಕದಲ್ಲಿ ಏನು ಆಗಬಹುದು, ಯಾಕಂದರೆ ಈಗಾಗಲೇ ಕುರ್ಚಿ ಕದನ ಜೋರು ಹಿಡಿದದ. ಒಂದು ಕಡೆ DKC, ಇನ್ನೊಂದು ಕಡೆ ನಮ್ಮ ಸಿದ್ದರಾಮಯ್ಯನವರು, ಇದೊಂದು ದೊಡ್ಡ ಸಂಕಟ ಹಿಡಿದ್ಬಿಟ್ಟದು. ಬಟ್ ಇವತ್ತು ರಾಹುಲ್ ಗಾಂಧಿಯವರಿಗೆ ಇನ್ನಷ್ಟು ಕಷ್ಟ ಆಯ್ತು ಇಲ್ಲಿ ಬದಲಾವಣೆ ಮಾಡುವಂಥದ್ದು ಏನೋ ವಿಚಾರಗಳು. ಯಾಕಂದ್ರೆ ಎರಡೂ ಅಷ್ಟು ಬಲಿಷ್ಠನ ಇದ್ದಾರೆ ಇಬ್ಬರು. ಒಂದು ಕಡೆ DKC, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ದೊಡ್ಡ ಪಡೆ ಇದೆ, DKC ಅವರಿಂದ ಶಾಸಕರ ಬಲ ಇಲ್ಲ. ಆದರೆ ಬಿಹಾರದಲ್ಲಿ BJP ಗೆದ್ದಿದ್ದರಿಂದಾಗಿ ಇಲ್ಲಿ ಸರ್ಕಾರನ ಉಳಿಸ್ತದನ DKC ಅವ್ರ ಥ್ರೂ ಅನ್ನೋದು ವಿಚಾರ ಮಾಡಿದಾಗ ಇಲ್ಲ ಅನ್ನಿಸ್ತಾ ಇದೆ. ಆದರೆ ಸಿದ್ದರಾಮಯ್ಯರಿಗೆ ಒಂದು ಸ್ವಲ್ಪ ಬಲ ಹೆಚ್ಚಾಯಿತು ಅನ್ನುವಂಥ ಖಚಿತ ಮಾಹಿತಿಗಳು ಬರ್ತಾ ಇದ್ದಾವೆ. ಕಾರಣ ಇಷ್ಟ, ಸಿದ್ದರಾಮಯ್ಯರು ಇವತ್ತಿನ್ನಷ್ಟು ಬಲಿಷ್ಠರಾಗಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯವರು ಅಥವಾ ಹೈಕಮಾಂಡ್ ಇವತ್ತು ಮತ್ತಷ್ಟು ವೀಕ್ ಆಗಿಬಿಟ್ಟದಂತೆ. ಇನ್ನಿರೋ ಹಾದಿ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯರು ಉಳಿಸ್ಕೊಂಡು ಹೋಗುವಂಥದ್ದು. ಸಿದ್ದರಾಮಯ್ಯ ಬಿಟ್ಟು DKC ಅವ್ರಿಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೊಡೆದು ಬೀಳೋ ಸಾಧ್ಯತೆಗಳು ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈ ಬಂದ ರಿಸಲ್ಟ್ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯರಿಗೆ ಇನ್ನಷ್ಟು ಬಲ ತಂದು ಕೊಟ್ಟರು. ಈಗಾಗಲೇ ಅವರು ಬಲಿಷ್ಠರಾಗಿದ್ದಾರೆ. ಅವರಿಂದ ಇದ್ದಂತಹ ಒಂದು ಶಾಸಕರ ಬೆಂಬಲ ಆಯಿತು ಅಥವಾ ಈ ಮಂತ್ರಿಗಳ ಬೆಂಬಲ ಆಯಿತು, ಕ್ಯಾಬಿನೆಟ್ ಸಹಜದ ಅವ್ರಿಗೆ ಬೇಕಾದ ಜನ ಮ್ಯಾಕ್ಸಿಮಮ್ ಹಾಕ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಅವರ ಕುರ್ಚಿ ಭದ್ರ ಅನ್ನಿಸ್ತದೆ. ಯಾಕಂದ್ರೆ ರಾಹುಲ್ ಗಾಂಧಿಯವರ ಯಾವುದೇ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯೊಳಗಿಲ್ಲ. ಮೊದಲ ತಾವು ಪಕ್ಷವನ್ನು ಹೆಂಗೆ ಉಳಿಸ್ಕೊಳ್ಬೇಕು ಬೆಳೆಸಬೇಕು ಅನ್ನೋ ಚಿಂತೆ ಶುರುವಾಗಿಬಿಟ್ಟದ ಅವ್ರಿಗೆ. ಬಿಹಾರದ ಪೊಲಿಟಿಕ್ಸ್ ನಿಜವಾಗಿಯೂ ಭಾಳಷ್ಟು ವಿರೋಧ ಪಕ್ಷಗಳಿಗೆಲ್ಲ ಒಂದು ಮಾರಣಾಂತಿಕ ಹೊಡೆತ ಕೊಟ್ಟಂಗೆ ಆಗಿದೆ. ಅದರಲ್ಲೂ ಅಲ್ಲಿಯ ಲೋಕಲ್ ಸಣ್ಣ ಈ ಒಂದು ಪಕ್ಷಗಳು ಮತ್ತೆ ಮರಳಿ ಮುಟ್ಟಿ ನೋಡ್ಕೊಳ್ಳೋಂಥ ಪ್ರಸಂಗ ಆಗ್ಯದ. ಜೊತೆಗೆ BJP ಇವತ್ತು ಬಲಿಷ್ಠ ಮತ್ತು ಬೆಳೆಯುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಮುಂದಿನ ಎಲೆಕ್ಷನ್ ಗೊತ್ತಾದ ವೆಸ್ಟ್ ಬೆಂಗಾಲ್, ಆಸಾಮ್ನಂತೂ ಈಗಾಗಲೇ ಬೇರೆ ಮಟ್ಟದಲ್ಲಿ ಬೆಳೆದ್ಬಿಟ್ಟಂಗೆ ಆಗ್ಯದ. ಅಲ್ಲಿ ಮುಖ್ಯಮಂತ್ರಿ ಆಯಿತು, ಮತ್ತೇನೋ ಆಯಿತು, ಮತ್ತು ನಮ್ಮ ಮೋದಿ ಅವರಾಯಿತು, ಸಾಕಷ್ಟು ಈ ಒಂದು ಈಶಾನ್ಯ ಭಾಗದಲ್ಲಿ ಪ್ರಭಾವಿಯಾಗಿದ್ದಾರೆ. ಈಗಾಗಲೇ ಇವರು ಎಷ್ಟು ಮಟ್ಟಿಗೆ ಗೆಲ್ಲಬಲ್ಲರು ಅನ್ನೋದು ಈಗ ಉತ್ತರ ಹುಡುಕಿಸೋದು ಕಷ್ಟ ಆಗಿಬಿಟ್ಟದು. ಅದಕ್ಕಾಗಿ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ದೊಳಗೆ ಸಿದ್ದರಾಮಯ್ಯರ ಸರ್ಕಾರ ಸುರಕ್ಷಿತ ಮುಂದಿನ 2.5 ವರ್ಷ ಅನ್ನೋದು ಮಾತ್ರ ಖಾತ್ರಿ ಆಗೋ ಜೊತೆಗೆ DKC ಅವರು ಸಹ ತಮ್ಮ ಇದ್ದಂತಹ ಈ ಪೊಸಿಷನ್ ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕಾಗಿದ್ದಿಲ್ಲ. ಆದರೆ ಇದ್ದ ಪೊಸಿಷನ್ದಲ್ಲೂ ಕಟ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಪದವಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇರುವ ಒಂದು ತಮ್ಮದಿರುತ್ತಿರುವಂಥ ಅಧಿಕಾರವನ್ನು ಕಳೆದುಕೊಳ್ಳದಂಗೆ ಮುಂದೆ ಹೋಗುವಂಥದ್ದು, ಸೆಕೆಂಡ್ ನಾನಪ್ಪ ಅನ್ನೋಂಥ ಒಂದು ರೆಸ್ಪಾನ್ಸ್ ತೋರಿಸ್ಬಿಟ್ಟು ಹೋಗುವಂಥದ್ದು ಅವ್ರಿಗೆ ಮುಂದಿರುತ್ತಿರುವಂಥ ಒಂದು ಇವತ್ತು ಅದು ಸವಾಲನೇ ಇವತ್ತು. ಯಾಕಂತಂದ್ರೆ ಸತೀಶ್ ಅವರು ಹಿಂದೆಂದಿಗಿಂತಲೂ ಇವತ್ತು ಬಲಿಷ್ಠಾಗಿ ಬೆಳೀತಾ ಇದ್ದಾರೆ. ಜೊತೆಗೆ ಅವರಿಗೆ ಸಿದ್ದರಾಮಯ್ಯರ ಒಂದು ಪೂರ್ಣ ಪ್ರಮಾಣದ ಸಹಾಯ ಹಸ್ತನೂ ಇದೆ. ಅದಕ್ಕಾಗಿ ಮತ್ತು ಐಡಿಯಾಲಜಿಯಲ್ಲಿಯೂ ಸಹಿತ ಸಿದ್ದರಾಮಯ್ಯರ ಫಾಲೋವರ ಅನ್ನುವಂಥ ಬೆಂಬಲಿಯನ್ನು ಅಹಿಂದ ಸಂಘಟನೆ ಒಂದು ಮೂಮೆಂಟನ್ನು ಅವ್ರು ಮಾಡೋದ್ರಿಂದಾಗೆ ಇವತ್ತು ಅವ್ರ ಅಧ್ಯಕ್ಷ ಸ್ಥಾನ ಒಂದು ವೇಳೆ ಹೋಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ 2028ರಲ್ಲೇ DKC ಅವ್ರಿಗೆ ಮತ್ತೊಮ್ಮೆ ಭಾರಿ ಹೊಡೆದು ಬೀಳುತ್ತೆಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅವರು ಆದಷ್ಟು ಸಿದ್ದರಾಮಯ್ಯರ ವಿಶ್ವಾಸನ ಗಳಿಸ್ಕೊಂಡು ಹೋಗುವಂಥದ್ದು ಇವತ್ತು ಭಾಳ ಅನಿವಾರ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಯಾವಾಗಲೂ ಜಗತ್ತು ಹಂಗಾದ್ರೆ ಏನಪ್ಪ ಅಂತಂದ್ರೆ ಯಾರು ಗೆದ್ದಿರ್ತಾರೆ ಅವ್ರು ಬೆನ್ನು ಹತ್ತುವಂಥ ವಿಷಯ. ಇವತ್ತು DKC ಅವರು ಎಷ್ಟೋ ಪ್ರಯತ್ನ ಮಾಡಿದ್ರು 40-50 ಶಾಸಕರನ್ನ
ತಮ್ಮ ಕಡೆ ಜಗ್ಗುದ್ರಲ್ಲೇ ಎಳೆದ್ರಲ್ಲೇ ಅಸಾಧ್ಯದ ಮಾತು ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಅಧಿಕಾರದ ಪೂರ್ಣ ಪ್ರಮಾಣದ ಬಹುಮತ ಅದ, ಯಾರು ಇವ್ರನ್ನ ಬಿಟ್ಟು ಹೋಗ್ತಾರ. ಅದೇ ಕಾಲಕ್ಕೆ ಈಗ ಹೆಚ್ಚು ಕಡಿಮೆ ಈ ಒಂದು ಮಂತ್ರಿಮಂಡಲ ವಿಸ್ತರಣೆ ಮಾಡುವ ಒಂದು ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲೂ ಸಹಿತ ತಮಗೆ ಬೇಕಾದಂಥವ್ನು ಹೆಚ್ಚಿಗೆ ಹಾಕಿಕೊಳ್ಳುವಂಥ ಪ್ರಯತ್ನವನ್ನು ಸಹ ನಮ್ಮ ಸಿದ್ದರಾಮಯ್ಯ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹೀಗಾಗಿ ಡಿ ಕೆ ಶಿ ಅವರಿಗಿಂತಲೂ ಹೆಚ್ಚಿಗೆ ಸಿದ್ದರಾಮಯ್ಯರು ಇವತ್ತು ಬಲಿಷ್ಠಾಗಿ ಬೆಳೆದು ನಿಂತಿದ್ದರಿಂದಾಗಿ ಮೊದಲೇ ಬಲಿಷ್ಠ ಇದ್ದರು. ಈಗ ಇನ್ನೂ ಈ ಒಂದು ಸೋತ ಮಾನಸಿಕ ಸ್ಥಿತಿಯಲ್ಲೇ ನಮ್ಮ ರಾಹುಲ್ ಗಾಂಧಿಯವರು ಒಂದು ನಿರ್ಣಾಯಕವಾದಂಥದ್ದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಭಾಳ ಕಷ್ಟ. ಜೊತೆಗೆ ಪಕ್ಷನೂ ಉಳಿಬೇಕಾಗ್ಯದ. ಮತ್ತು ಪಕ್ಷ ಸಂಘಟನೆ ಮಾಡೋದಕ್ಕೆ ಕೇವಲ ಸಿದ್ದರಾಮಯ್ಯರು ಒಬ್ಬರಿಂದಲೂ ಸಾಧ್ಯ ಇಲ್ಲ, ಕೇವಲ ಡಿ ಕೆ ಶಿ ಅವರು ಒಬ್ಬರಿಂದಲೂ ಸಾಧ್ಯ ಇಲ್ಲ. ಈಗ ಇರುವಂಥ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು, ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿ ಅವರಿಗೆ ತಮಗೆ ಕೊಟ್ಟಂಥ ಪೋರ್ಟ್ಫೋಲಿಯೋಗಳನ್ನು ಉಳಿಸ್ಕೊಂಡು ಹೋಗುವಂಥದ್ದು ಭಾಳ ಅವಶ್ಯ ಮತ್ತು ಅನಿವಾರ್ಯ ಈ ದೃಷ್ಟಿ ಇಟ್ಕೊಂಡು. ಯಾಕಂದ್ರೆ ಅಧ್ಯಕ್ಷರಿರೋದ್ರಿಂದ 2ನೇ ಸ್ಥಾನದಲ್ಲಿ ಅವರಿದ್ದಾರೆ. ಜೊತೆಗೆ ಒಂದು 2 ಪೋರ್ಟ್ಫೋಲಿಯೋಗಳಿದ್ದಾವೆ, ನೀರಾವರಿ ಮತ್ತು ಬೆಂಗಳೂರದ್ದು. ಹೀಗಾಗಿ ಇವತ್ತೊಂದು ಅಗದಿ ಆಯಕಟ್ಟಿನ ಸ್ಥಳದಲ್ಲಿ ಇರೋದ್ರಿಂದಾಗೆ ಈ ಒಂದು ಸಂದರ್ಭ ಹೆಚ್ಚು ನಮ್ಮ ಈ ಅನುಕೂಲ ಯಾರಿಗಪ್ಪ ಅಂತಂದ್ರೆ ಸಿದ್ದರಾಮಯ್ಯವರಿಗೆ ಪ್ಲಸ್ ಡಿ ಕೆ ಶಿ ಅವರಿಗೆ ಉಳಿಸ್ಕೊಂಡು ಹೋಗುವಂಥದ್ದು. ಹೀಗಾಗಿ ಇಂದು ನಾಳೆ ನಾಡಿದ್ದು ಅನ್ನೋಕ್ಕಿಂತಲೂ ಇವತ್ತು ಭಾಳ ಪ್ರಮುಖವಾಗಿ ನೋಡುವಂಥ ವಿಷಯ ಮೋಸ್ಟ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮುಂದುವರಿತದೆ. ಅದೇ ಕಾಲಕ್ಕೆ ಇಲ್ಲೇ ಸತೀಶ್ ಅವ್ರಿಗೊಂದು ಅವಕಾಶ ಕೂಡ ಸಿಗ್ಬೋದು. ಯಾಕಂದ್ರೆ ಸತೀಶ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಏನಪ್ಪ ಅಂತಂದ್ರೆ ನಾನು ಬೇಕಾದ್ರೆ ಪೋರ್ಟ್ಫೋಲಿಯೋ ಬಿಡ್ತೀನಿ, ನನಗೆ ಅಧ್ಯಕ್ಷ ಸ್ಥಾನ ಕೊಡ್ರಿ ಅನ್ನೋಂಥ ಡಿಮಾಂಡು ಇಟ್ಟಿದ್ದಾರೆ ಅಂತ ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ಅವು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳ ಗೊತ್ತಿಲ್ಲ, ಕೆಲವೊಂದಿಷ್ಟು ವರದಿಗಳು ಹಾಗೇ ಹಬ್ಬುತ್ತಾ ಇರ್ತಾವೆ. ಅದೇನೂ ಇರಲಿ, ಡಿ ಕೆ ಶಿ ಅವರು ಮಾತ್ರ ಮೋಸ್ಟ್ ಪ್ರಾಬಬ್ಲಿ ಮುಖ್ಯಮಂತ್ರಿಯ ಸ್ಥಾನದ ಆಶೆಯನ್ನು ಬಿಟ್ಟಿರಬಹುದು ಅಂತೇಳಿ, ಆ ಕಾರಣಕ್ಕಾಗಿ ಕ್ರಾಂತಿ ಇಲ್ಲ ಏನೂ ಇಲ್ಲ ಅಂಥೇಳಿ ಅವ್ರು ಈಗಾಗಲೇ ಹೇಳಿಯೂ ಬಿಟ್ಟಿದ್ದಾರೆ. ಇದರಿಂದಾಗಿ ಈಗ ಒಟ್ಟಾರೆಯಾಗಿ ಸಿದ್ದರಾಮಯ್ಯವ್ರ ಕೈಯ ಬಲಿಷ್ಠ ಆಗ್ಯದ. ಕಾಂಗ್ರೆಸ್ನ ಒಂದು ಏನು ಮುಖಂಡತ್ವ ಅಥವಾ ನಾಯಕತ್ವ ಇವತ್ತು ಮತ್ತು ಸಿದ್ದರಾಮಯ್ಯರು ಉಳಿಯಲ್ಲದ ಅನ್ನುವಂಥ ಮಾತಲ್ಲಿ 2 ಮಾತಿಲ್ಲ. ಮುಖ್ಯಮಂತ್ರಿಯಾಗಿ ಮುಂದಿನ ದಿನಗಳನ್ನು ಮುಂದುವರಿಸ್ತಾರೆ ಅನ್ನುವಂಥ ಮಾತುಗಳು ಇನ್ನೂ ಅಷ್ಟು ಗಟ್ಟಿಯಾಗಿ ಕೇಳಿ ಬರ್ತಾ ಇದ್ದಾವೆ. ಅದೇನೋ ಆಗಲಿ, ಕಾಂಗ್ರೆಸ್ಸಿಗೆ ಮಾತ್ರ ಇದೊಂದು ಬಿಗ್ ಶಾಕ್. ಅದು ಬಿಹಾರದಲ್ಲಿ ಸೋತಿದ್ದರಿಂದಾಗಿ ರಾಷ್ಟ್ರ ಮಟ್ಟದಲ್ಲೇ ಈ ಒಂದು ಕಾಂಗ್ರೆಸ್ಸಿಗೆ ಒಂದು ಹಿನ್ನಡೆ ಅಂತ ಹೇಳಬೇಕಾಗ್ತದೆ. ಅದು ಚಿಂತನೆ ನಡೆದಿದ್ದಾವೆ. ಇನ್ನು ಯಾವ ರೀತಿಯಾಗಿ ಮೇಲೆ ಹೇಳುವಂಥ ಕೆಲಸ ಮಾಡ್ತದೆ ಕಾಂಗ್ರೆಸ್, ಏನು ಯಾವ ಹಾದಿ ಹಿಡಿಬೋದು ಅನ್ನೋದನ್ನು ಗಮನಿಸಿದಾಗ ಇಲ್ಲಿವರೆಗೆ ಬಂದಂಥ ಹಾದಿ ಸರಿಯದ ಅಂತ ಕೆಲವೊಬ್ರಿಗೆ ಅನ್ನಿಸ್ತಾ ಇದೆ. ನೋಡ್ಬೋದು, ಇನ್ನೇನು ಟೀಕಾ ಮತ್ತು ಮಾಡ್ಬೋದು, ಮತ್ತು ಚೋರಿ ಅದು ವಾದ ಅದು ಎಲ್ಲ ಹೇಳ್ಬೋದು. ಬಟ್ ಸ್ಟ್ಯಾಂಡ್ ಆಗೋದು ಎಲ್ಲೇ ಆಗಬೇಕಾಗಿದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಾಂಗದಲ್ಲೇ ಅದು ಎಷ್ಟು ಮಟ್ಟಿಗೆ ಆದೀತು ಏನಿರುವಂಥ ಬೀದಿ ಹೋರಾಟಕ್ಕೆ ಈಗ ಅಲ್ಲಿ ಎಳೆದಾಗಿದೆ ನಮ್ಮ ರಾಹುಲ್ ಗಾಂಧಿ ಅವರು. ಅದಕ್ಕೆ ಕೆಲವೊಂದಿಷ್ಟು ಏರಿಯಾದಲ್ಲಿ ಅವ್ರಿಗೆ ಒಳ್ಳೆಯ ಪ್ರತಿಕ್ರಿಯೆನೂ ಬರ್ತಾಯಿದೆ, ಆದರೆ ಅವೆಲ್ಲ ಮತಗಳಾಗಿ ಪರಿವರ್ತನೆ ಆಗ್ತಾಯಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದು ಈಗಾಗಲೇ ಅವ್ರು ಸ್ಪಷ್ಟ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾವ ರೀತಿಯ ಮತಗಳ್ತನ ಆಗ್ತದೆ, ಮತ್ತೇನೋ ಆಗ್ತದೆ, ತಾವು ಕಂಡದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ನಂಬುವವರು ಯಾರು, ಜನ ನಂಬಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಆದರೂ ಸಹ ಈ ಜನಾಭಿಪ್ರಾಯ ಏನ್ರಿ ಅಥವಾ ಗೋಧಿ ಮೀಡಿಯಾ ಅನ್ರಿ ಅಥವಾ ಗೋಧಿ ಮೀಡಿಯಾ ಅಪೋಸಿಟ್ ಒಂದು ಮೀಡಿಯಾ ಅದ, ಸೋಷಿಯಲ್ ಮೀಡಿಯಾದಲ್ಲೇ ಸಾಕಷ್ಟು ಬಿಹಾರದಲ್ಲೇ NDA ಹಿನ್ನಡೆ ಅನುಭವಿಸ್ತದೆ ಅಂತ ಹೇಳಿದರು, ಅವರು ಮುನ್ನಡೆ ಅಂತ ಹೇಳಿದರು. ಏನೋ ಅದ್ರ ರಿಸಲ್ಟ್ ಈ ರೀತಿ ಬಂದದ. ಇನ್ನು ಮುಂದಿನ ಭವಿಷ್ಯದಲ್ಲಿ ಏನೇನು ಆಗ್ಬೋದು ಅನ್ನೋದನ್ನು ನೋಡಬೇಕಾಗಿದೆ. ಮತ್ತು ಯಾವ ರೀತಿಯಾಗಿ ಹೋರಾಡಬಹುದು ರಾಹುಲ್ ಗಾಂಧಿ ಅವರು ಅನ್ನೋದು ಇವತ್ತು ಮತ್ತೆ ಪ್ರಶ್ನಾರ್ಹರಾಗ್ಯದ. ಅದು ರಾಷ್ಟ್ರ ಮಟ್ಟದಲ್ಲೇ ರಾಹುಲರ ಮುಂದಿರೋ ದೊಡ್ಡ ಸಮಸ್ಯೆ ಅವರ ಹಿಂದಿನ ತಮ್ಮ ಪೂರ್ವಜರ ತಪ್ಪಿನ ಏನಂತ ನೀವು ಅದಕ್ಕೆ ಪರಿವಾರವಾದದ ಹೊಡೆತ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾವುದಕ್ಕೂ ಒಂದು ಇವರ ಹಿಂದಿನವ್ರು ಮಾಡಿದಂಥ ತಪ್ಪುಗಳನ್ನು ದೊಡ್ಡ ಮಾಡಿ ತೋರಿಸೋದ್ರಲ್ಲಿ ಯಶಸ್ವಿ ಆಗ್ತಾ ಬರ್ತಾ ಇದೆ BJP. ಹೀಗಾಗಿ ಸಮೀಪದಲ್ಲಿ ಇವರು ಗೆಲ್ಲುವ ಯಂತ್ರ ಅಥವಾ ಮಷಿನ್ ಯಾವಾಗ ಆಗ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ, ಕಾಂಗ್ರೆಸ್ ಮಾತ್ರ ಹೊಸ ಹಾದಿಯನ್ನು ಹುಡುಕಲೇಬೇಕು, ಜನರಿಗೆ ಮುಟ್ಟಲೇಬೇಕು ಅನ್ನುವಂಥ ಒಂದು ಹೊಸ ಪ್ಲಾನ್ ಏನಾದರೂ ಮಾಡ್ತದನ ಎದುರು ನೋಡೋಣ. ಬಟ್ ತುರ್ತಕ್ಕೆ ಬಿಹಾರ ಇದೇನು ತೋರಿಸ್ತಪ್ಪ ಅಂತಂದ್ರೆ ಕಾಂಗ್ರೆಸ್ಸಿಗೆ ಬಲ ಇಲ್ಲ, ವಿರೋಧಿಗಳಿಗೆ ಬಲ ಇಲ್ಲ ಅನ್ನೋದು. ಬಟ್ ಕರ್ನಾಟಕದ ಮಟ್ಟಿಗೆ ಹೇಳೋದಪ್ಪ ಅಂದ್ರೆ ಸಿದ್ದರಾಮಯ್ಯಗೆ ಬಲ ಕೊಟ್ಟದಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೆ ನಡಿ ವಂದನೆಗಳು.